ತಂಬುಳಿ ಊಟ ಮಾಡಬೇಕಾದ್ರೆ ತಂಬುಳಿಯನ್ನು ಹೀಗೆ ಹೊಯ್ಬೇಕು, ಮತ್ತು ಹೀಗೆ ಕಲಸಿ ಅದನ್ನು ಬ್ಲೆಂಡ್ ಮಾಡಿ ಪ್ರತಿ ತುತ್ತನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು. ಬೇಸಿಗೆ ಕಾಲದ ತಂಬುಳಿ ಸಿರೀಸ್ನಲ್ಲಿ ಮತ್ತೊಂದು ತಂಬುಳಿ ಮಾಡ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ಬೇಸಿಗೆ ಕಾಲದ ತಂಬುಳಿ ಸಿರೀಸ್ನಲ್ಲಿ ಮತ್ತೊಂದು ತಂಬುಳಿ ಮಾಡ್ತಾ ಇದ್ದೇನೆ, ಮೆಂತೆಯ ತಂಬುಳಿ. ಮೆಂತೆ ಮತ್ತು ಕೆಂಪು ಮೆಣಸು, ರೆಡ್ ಚಿಲ್ಲಿ ಯೂಸ್ ಮಾಡಿ ಮಾಡುವಂತಹ ತಂಬುಳಿ. ನಾನಿಲ್ಲಿ ತಂಬುಳಿಗೆ ಮೊಸರು ಯೂಸ್ ಮಾಡಿದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಕ್ವಿಕ್ಕಾಗಿ ಮಾಡ್ಬೋದಂತಹ ಈ ಮೆಂತೆ ತಂಬುಳಿ ಮಾಡಲಿಕ್ಕೆ ನಾನು ತುಪ್ಪ ತಗೊಂಡಿದ್ದೇನೆ. ತುಪ್ಪದಲ್ಲಿ ಒಂದು 10 ಕಾಳು ಮೆಂತೆಯನ್ನು ಹುರಿಬೇಕು. ಒಂದು ಸಣ್ಣ ಮೆಣಸು ಸರಿಯಾಗಿ ಫ್ರೈ ಮಾಡಬೇಕು. ಬೇಗ ಆಗ್ತದೆ ನೋಡಿ. ಈಗ ಮೆಂತೆಯ ಪರಿಮಳ ಬರ್ತಾ ಉಂಟು, ಮತ್ತು ಮೆಣಸು ಉಬ್ಬಿ ಬರಬೇಕು. ಮೆಣಸು ಕೂಡ ಪರಿಮಳ ಬರ್ತದೆ. ಆಫ್ ಮಾಡುವ. ಇದನ್ನು ತೆಂಗಿನಕಾಯಿ ಜೊತೆ ಈಗ ಅರಿಬೇಕು. ಸಣ್ಣ ಮಿಕ್ಸಿ ತಗೊಳ್ಬೇಕು ಯಾವಾಗಲೂ ತಂಬುಳಿ ಮಾಡಲಿಕ್ಕೆ. ಸ್ವಲ್ಪ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಹಾಕಬೇಕು. ಅರಿಲಿಕ್ಕೆ ತಕ್ಕಷ್ಟು ನೀರು, ಸ್ವಲ್ಪ ಸಾಕು. ಇದನ್ನು ಈಗ ನುಣ್ಣಗೆ ರುಬ್ಬಿಕೊಳ್ಬೇಕು. ರುಬ್ಬಿ ಆಯಿತು ನೋಡಿ. ಇದನ್ನು ಇನ್ನು ಪಾತ್ರಕ್ಕೆ ಹಾಕುವ. ಈ ಗ್ಯಾಸ್ ಇಲ್ಲ ಅಂತ ನಮಗೆ ನಿಜವಾಗಿ ತಲೆ ಬಿಸಿಯೇ ಬೇಡ. ಯಾಕೆ ಹೇಳಿ, ನಮ್ಮಲ್ಲಿ ತಂಬುಳಿ ವೆರೈಟಿ ಅಷ್ಟುಂಟು. ಎಂತ ಬೇಕಿದ್ರೂ ತಂಬುಳಿ ಮಾಡ್ಬೋದು ನಾವು. ನಮ್ಮ ಆಹಾರ ಪದ್ಧತಿಯೇ ಹಾಗೆ. ಸೊ ನಾವು ಕಡಿಮೆ ಗ್ಯಾಸ್ ಯೂಸ್ ಮಾಡಿ ನಮಗೆ ಜೀವನ ಮಾಡ್ಬೋದು. ಆ್ಯಂಡ್ ಊರಲ್ಲೆಲ್ಲ ಇದ್ದರೆ ತಲೆ ಬಿಸಿಯೇ ಇಲ್ಲ. ಇನ್ನು ನಾವು ಒಲೆ ಅಡಿಗೆ ಅಲ್ಲಿ ಎಷ್ಟೋ ಮನೆಗಳಲ್ಲಿ ಈಗಲೂ ಗ್ಯಾಸ್ ಇಲ್ಲ. ಗ್ಯಾಸ್ ಇಲ್ಲದೆ ಆಗ್ತದೆ. ಎಲ್ಲ ಅಡಿಗೆ ಮಾಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ. ನಮಗೆ ಈ ಮಧ್ಯಾಹ್ನದ ಹೊತ್ತಿನ ಅಡಿಗೆ ಎಲ್ಲ ಈ ಗ್ಯಾಸ್ ಇಲ್ಲದೆ ಮಾಡ್ಬೋದು ಹೇಳಿ. ತಂಬುಳಿ ಮಾಡಿದರೆ ಆಯಿತು. ದಿನ ಈಗ ಸೆಕೆ ಬೇರೆ, ಸೆಕೆ ಆಗೋದಿಲ್ಲ ಅಂತ ತಿನ್ನಲಿಕ್ಕೆ. ತಂಬುಳಿ ಆದರೆ ಒಳ್ಳೆಯದಾಗ್ತದೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮೊಸರು ಹಾಕ್ತಾ ಇದ್ದಾನೆ. ನನ್ನದು ಇವತ್ತು ಮಜ್ಜಿಗೆ ಖಾಲಿಯಾಗಿದೆ. ಮಜ್ಜಿಗೆ ಇದ್ದರೆ ಒಳ್ಳೆಯದು, ಮೊಸರಾದರೂ ಆಗ್ತದೆ. ಸೊ ಇವತ್ತೊಂದು ಮೊಸರು ಹಾಕಿ ನೋಡುವ. ಮೊಸರು ಹಾಕಿ ಕೂಡ ಮಾಡ್ತಾರೆ ಅಮ್ಮ. ಇದಕ್ಕಿನ್ನು ಸರಿ ನೀರು ಹಾಕಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಬೇಕು. ಕೊನೆಯಲ್ಲಿ ಉಪ್ಪು ಹಾಕಬೇಕು ನಾವಿನ್ನು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಈ ಮೆಂತೆ ತಂಬುಳಿ ಅಥವಾ ಊರಗೆ ತಂಬುಳಿ, ಹೆಚ್ಚಿನ ತಂಬುಳಿಗಳನ್ನು ಕೂಡ 2 ಹೊತ್ತೆಲ್ಲ ಇಡ್ಲಿಕ್ಕೆ ಆಗೋದಿಲ್ಲ. ಫ್ರೆಶ್ ಮಾಡಿ ಆವಾಗಲೇ ಊಟ ಮಾಡೋದು. ಅದನ್ನು ನಾವು ರಾತ್ರಿಗೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅದು ಉಳಿಯೋದಿಲ್ಲ. ಎಸ್ಪೆಷಲಿ ಮೆಂತೆ ತಂಬುಳಿ ಅಂತೂ ಉಳಿಯೋದೇ ಇಲ್ಲ. ಅದು ಮತ್ತೆ ಮಂದ ಮಂದ ಆಗ್ತದೆ. ಸರಿಯಾಗಿ ಕರಡಿಸಬೇಕು. ಇನ್ನು ಕೊನೆಗೊಂದು ಒಗ್ಗರಣೆ ಆಗಬೇಕು. ಇದಕ್ಕೆ ತುಪ್ಪದಲ್ಲಿ ಆಗಬೇಕು ಒಗ್ಗರಣೆ. ತುಪ್ಪದ ಒಗ್ಗರಣೆ ಮಾಡಬೇಕು. ತುಪ್ಪದಲ್ಲಿ ಸಾಸಿವೆ ಮತ್ತು ಮೆಣಸು ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ. ನನ್ನಮ್ಮ ಯಾವಾಗಲೂ ಹೇಳಿಕೊಂಡು, ಎಂಥದೇ ಅಡಿಗೆ ಮಾಡಲಿ ಅದಕ್ಕೆ ಒಗ್ಗರಣೆ ಒಂದು ಸರಿಯಾಗಿ ಆದರೆ ಮಾತ್ರ ಆ ಅಡಿಗೆ ಒಳ್ಳೆಯದಾಗೋದು ಅಂತ. ಸೊ ಈ ಮೆಂತೆ ತಂಬುಳಿಗೂ ಹಾಗೆ ಅಂತೆ, ಒಗ್ಗರಣೆ ಸರಿ ಹಾಕಬೇಕು ಅಂತ ಹೇಳ್ತಾರೆ. ಯಾವುದೇ ಅಡಿಗೆ ಆದರೂ ಅಷ್ಟೇ. 15 ನಿಮಿಷದಲ್ಲಿ ನೋಡಿ ತಂಬುಳಿ ರೆಡಿ ಆಯಿತು. ಈ ವಿಡಿಯೋ 10 ನಿಮಿಷ ಕೂಡ ಇರೋದಿಲ್ಲ, ಅಷ್ಟು ಶಾರ್ಟ್ ಇರ್ತದೆ. ತಂಬುಳಿ ಊಟ ಮಾಡುವ ಬನ್ನಿ. ನನಗೂ ಜೋರು ಹಶು ಆಗ್ತಿದೆ. ತಂಬುಳಿ ಊಟ ಇದ್ದರೆ ಹೊಟ್ಟೆಗೆ ನೆಮ್ಮದಿ, ಆರೋಗ್ಯ ಒಳ್ಳೆಯದಾಗ್ತದೆ. ತಂಬುಳಿ ಊಟ ಮಾಡಬೇಕಾದ್ರೆ ತಂಬುಳಿಯನ್ನು ಹೀಗೆ ಹೊಯ್ಬೇಕು. ಅದರಲ್ಲಿ ಅದು ಸ್ನಾನ ಮಾಡಬೇಕು ಅನ್ನ. ಮತ್ತು ಹೀಗೆ ಕಲಸಿ ಅದನ್ನು ಬ್ಲೆಂಡ್ ಮಾಡಿ ಪ್ರತಿ ತುತ್ತನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ತಂಬುಳಿ ಮಾಡೋದು ಅಂತ, ಮೆಂತೆ ತಂಬುಳಿ. ನೀವು ಕೂಡ ಇದನ್ನು ಮಾಡಿ. ಈ ಬೇಸಿಗೆಯಲ್ಲಿ ಒಳ್ಳೆಯದು ಈ ಥರ ಎಲ್ಲ ಮಾಡಿದರೆ. ತಂಪಿರ್ತದೆ ಹೊಟ್ಟೆ.
ನಿಜ ಒಳ್ಳೆಯದಾಗಿದೆ ಆಯಿತಾ. ಎಂತ ಹೇಳೋದು, ನಾನು ಎಂಜಾಯ್ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ಹಾಗಾದರೆ ನೀವು ಕೂಡ ಇದನ್ನು ತಪ್ಪದೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಫೇಸ್ಬುಕ್ ಪೇಜ್ ಕೂಡ ಇದೆ ಭಾವಲೋಕ ಅಂತ, ಅದನ್ನು ಫಾಲೋ ಮಾಡಿ. ಇನ್ಸ್ಟಾದಲ್ಲೂ ನಮ್ಮ ಪೇಜ್ ಇದೆ, ಫಾಲೋ ಮಾಡಿ. ಭಾವಲೋಕ ಪ್ರಾಡಕ್ಟ್ಸ್ ಬೇಕಿದ್ದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ನಾವು ಶಿಪ್ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬೈ. ಟೇಕ್ ಕೇರ್.